ಭಾರತವನ್ನ ಶ್ರೀಮಂತ ಸಮೃದ್ಧ ರಾಷ್ಟ್ರ ಮಾಡಲು ಯುವ ಸಮೂಹ ಮುಂದಾಗಬೇಕು. ಅರುಣಕುಮಾರ್ ಜಿ. ದೇಶದ ಪ್ರತಿಯೊಬ್ಬ ಯುವಕ ಯುವತಿ ಮಹಿಳೆಯರು ಮಕ್ಕಳು ಭಾರತ ಶ್ರೀಮಂತ ಸಮೃದ್ಧ ಮಾಡುವುದು ಹೇಗೆ ಎನ್ನುವ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಕೇವಲ ನೌಕರಿ ಹುಡುಕಿಕೊಂಡು ಹೋಗೋದ್ರಿಂದ ಸಮೃದ್ಧವಾಗುವುದಿಲ್ಲ. ನಾನು ಕೂಡ 10 ಜನರಿಗೆ ಕೆಲಸ ಕೊಡ್ತೀನಿ ಎನ್ನುವ ರೀತಿ ಯೋಚನೆ ಮಾಡಬೇಕು. ಅಂತಹ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ, ಉತ್ತಮ ಉದ್ಯಮಶೀಲತೆ ನಮ್ಮೆಲ್ಲರಲ್ಲಿ ಇದೆ. ಅದನ್ನ ಉಳಿಸಿ ಬೆಳೆಸುವ ಪ್ರಯತ್ನ ಮಾಡಬೇಕು ಅಂತ RSS ಸಂಘದ ಉತ್ತರ ಮತ್ತು ದಕ್ಷಿಣ ಪ್ರಾಂತ್ಯ ಪ್ರಚಾರ ಪ್ರಮುಖರು ಆದ ಅರುಣಕುಮಾರ್ ಜಿ ಅವರು ಕರೆ ಕೊಟ್ಟಿದ್ದಾರೆ. ಅವರು ಹಿಂದೂ ಸಮ್ಮೇಳನ ಸಮಿತಿ ಇಟಕಿ ಮಂಡಲ ವತಿಯಿಂದ ರವಿವಾರದಂದು ಆಯೋಜನೆ ಮಾಡಲಾಗಿದ್ದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. ಜಗತ್ತಲ್ಲಿ ಅತಿ ಹೆಚ್ಚು ಯುವಕರನ್ನ ಹೊಂದಿದ ದೇಶ ಭಾರತ. 65% ಯುವಕರನ್ನ ಹೊಂದಿದ ದೇಶ. 150 ಕೋಟಿ ಭಾರತೀಯರಲ್ಲಿ ಸುಮಾರು 75ರಿಂದ 80 ಕೋಟಿ ಯುವ ಸಮುದಾಯವಿದೆ. ಇಂತಹ ಒಂದು ಬಂಡವಾಳ, ಇಂತಹ ಒಂದು ಶ್ರೇಷ್ಠ ಶಕ್ತಿ ಜಗತ್ತಿನ ಯಾವ ದೇಶಕ್ಕಿಲ್ಲ. ಇದು ಕೇವಲ 2050ರ ಒಳಗೆ ಮಾತ್ರ ಇರುತ್ತೆ. 2050ರ ನಂತರ ನಮ್ಮ ದೇಶವು ಸಹಿತ ಅಮೆರಿಕ, ಜಪಾನ್, ರಷ್ಯಾದಂತೆ ವಯಸ್ಸಾಗಿರುವ ದೇಶಗಳಿಗೆ ನಮ್ಮ ಭಾರತವೂ ಕೂಡ ಹೋಗಿ ಬಿಡುತ್ತೆ. ಜಗತ್ತಿನ ವಿದೇಶಿ ಕಂಪನಿಗಳಲ್ಲಿ ಅತಿ ಹೆಚ್ಚು ಸಿಇಒಗಳಿರುವುದು ಭಾರತೀಯರು. ನಮ್ಮಲ್ಲಿ ಶಕ್ತಿ ಇದೆ. ಅದಕ್ಕಾಗಿ ಉಳಿದಿರುವ 24 ವರ್ಷದಲ್ಲಿ ಭಾರತವನ್ನ ಭವ್ಯ ಭಾರತ, ಶ್ರೇಷ್ಠ ಭಾರತವನ್ನಾಗಿ, ಪರಂ ವೈಭವದ ಭಾರತವನ್ನಾಗಿ ಮಾಡಬೇಕು. ಅಂತಹ ಕಾಲಖಂಡದಲ್ಲಿ, ಸುವರ್ಣ ಯುಗದಲ್ಲಿ ಹುಟ್ಟಿದ ನಾವು ಪುಣ್ಯವಂತರಾಗಿದ್ದು ನಮ್ಮ ಜೀವನ ಸಾರ್ಥಕಗೊಳಿಸಿಕೊಳ್ಳಬೇಕಾಗಿದ್ದು ಆ ಬಗ್ಗೆ ಯೋಚನೆ ಮಾಡಬೇಕು. ಒಬ್ಬರಿಗಾಗಿ ಮತ್ತೊಬ್ಬರು ಬದುಕೋಣ, ಬಾಳೋಣ ಅಂತ ಹೇಳಿದ್ರು. ಯುವಕರನ್ನು ಹೊಂದಿರುವಂತಹ ದೇಶ, 65% ಯುವಕರನ್ನು ಹೊಂದಿರುವಂತಹ ದೇಶ, 150 ಕೋಟಿ ಭಾರತೀಯರಲ್ಲಿ ಸುಮಾರು 75ರಿಂದ 80 ಕೋಟಿ ಜನ ಇವತ್ತು ಯುವ ಸಮುದಾಯ ಇದೆ. ಇಂಥ ಒಂದು ಬಂಡವಾಳ, ಇಂಥ ಒಂದು ಶ್ರೇಷ್ಠ ಶಕ್ತಿ ಜಗತ್ತಿನ ಯಾವ ದೇಶಕ್ಕೂ ಇಲ್ಲ. ಇದು ಕೇವಲ 2050ರವರೆಗೆ ಮಾತ್ರ ಇರುತ್ತೆ. 2050ರ ನಂತರ ನಮ್ಮ ದೇಶವೂ ಸಹಿತ ಅದು ಅಮೆರಿಕ ತರನೋ, ಜಪಾನ್ ತರನೋ, ರಷ್ಯಾ ತರನೋ ವಯಸ್ಸಾಗಿರುವಂತಹ ದೇಶಗಳಿಗೆ ಹೋಗ್ಬಿಡುತ್ತದೋ. ಅದಕ್ಕೋಸ್ಕರ ಇರುವಂತ ಇನ್ನು 24 ವರ್ಷಗಳಲ್ಲಿ ಭಾರತ ಚೆನ್ನಾಗಿ ತಿಳ್ಕೋಬೇಕಾಗಿದೆ. ಇಲ್ಲಿರುವಂತ ಒಬ್ಬೊಬ್ಬ ಯುವಕ, ಒಬ್ಬೊಬ್ಬ ಯುವತಿ, ಒಬ್ಬೊಬ್ಬ ಮಹಿಳೆ, ಒಬ್ಬೊಬ್ಬ ಪುರುಷ, ಒಬ್ಬೊಬ್ಬ ಮಗು ಭಾರತವನ್ನು ಶ್ರೀಮಂತ ಮಾಡೋದು ಹೇಗೆ, ಸಮೃದ್ಧ ಮಾಡೋದು ಹೇಗೆ ಅಂತ ಯೋಚನೆ ಮಾಡಬೇಕಾಗಿದೆ. ಬರೀ ನೌಕರಿ ಹುಡ್ಕೊಂಡು ಹೋಗೋದಲ್ಲ, ಸರ್ಕಾರಿ ನೌಕರಿಗೋಸ್ಕರ ಸ್ಟ್ರೈಕ್ ಮಾಡೋದಲ್ಲ, ನಾನು 10 ಜನಕ್ಕೆ ಕೆಲಸ ಕೊಡ್ತೀನಿ ಅನ್ನೋ ರೀತಿ ಯೋಚನೆ ಮಾಡಬೇಕಾಗಿದೆ. ಅಂತಹ ಶಕ್ತಿ ಸಾಮರ್ಥ್ಯ, ಅಂತಹ ಬುದ್ಧಿವಂತಿಕೆ, ಅಂತಹ ಉದ್ಯಮಶೀಲತೆ ನಮ್ಮೆಲ್ಲರಲ್ಲಿದೆ. ಅದನ್ನು ಉಳಿಸುವಂತಹ, ಬೆಳೆಸುವಂತಹ ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಜಗತ್ತಿನ ಅತಿ ಹೆಚ್ಚು ಸಿಇಒಗಳು ಭಾರತೀಯರು. ವಿದೇಶಿ ಕಂಪನಿಗಳು ಅತಿ ಹೆಚ್ಚು ಸಿಇಒಗಳು, ಹೆಡ್ಗಳು ಭಾರತೀಯರು. ಅದಕ್ಕೋಸ್ಕರ ನಮ್ಮಂತಹ ಶಕ್ತಿ ಇದೆ. ಇನ್ನು ನಮಗೆ ಉಳಿದಿರುವಂತಹ ಸಮಯ ಕೇವಲ 24 ವರ್ಷ. 24 ವರ್ಷದಲ್ಲಿ ಭಾರತವನ್ನ ಭವ್ಯ ಭಾರತವನ್ನಾಗಿ, ಶ್ರೇಷ್ಠ ಭಾರತವನ್ನಾಗಿ, ಪರಂವೈಭವದ ಭಾರತವನ್ನಾಗಿ ಮಾಡುವಂತಹ ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಅಂಥ ಕಾಲಖಂಡದಲ್ಲಿ, ಅಂತಹ ಸುವರ್ಣ ಯುಗದಲ್ಲಿ, ಅಂಥ ಒಂದು ಸುಸಂದರ್ಭದಲ್ಲಿರುವಂತಹ ನಾವುಗಳು ಪುಣ್ಯವಂತರು. ನಮ್ಮ ಜೀವನವನ್ನ ಸಾರ್ಥಕ ಪಡಿಸ್ಕೊಳ್ಬೇಕು ಅಂತ ಅನ್ಸುತ್ತೆ. ಆ ದಿಕ್ಕಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಮುಂದಿನ ಭಾಗ ಆಗಿರುವಂತಹ ನಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಕುಕನೂರು ಅನ್ನದಾನೀಶ್ವರ ಮಠದ ಮಹಾದೇವ ಸ್ವಾಮಿಗಳು ಮಾತನಾಡಿ, ಹಿಂದೂ ಅಂದ್ರೆ ಯಾರು ಓಂಕಾರ ಸ್ಮರಣೆ ಮಾಡುತ್ತಾರೋ ಅವರು ಹಿಂದೂ. ಯಾರು ಹಿಂಸೆಯನ್ನ ದೂಷಣೆ ಮಾಡುತ್ತಾರೆ ಅವರೆಲ್ಲ ಹಿಂದೂಗಳು. ನಮ್ಮ ಮನೆ ಹೊಸ್ತಿಲ ಒಳಗೆ ನಮ್ಮ ಜಾತಿ ಇರಲಿ, ಹೊರಗಿನ ಜಗತ್ತಿಗೆ ನಾವೆಲ್ಲ ಹಿಂದೂಗಳು ಅಂತ ಹೇಳಿದ್ರು. ಸುಮಾರು 10,000 ವರ್ಷಗಳ ಹಿಂದೆ ಕೃಷ್ಣ, ರಾಮ, ಹನುಮ ಜನಿಸಿದ ನಾಡು ಈ ಭಾರತ. ಈ ಭೂಮಿ ಹಿಂದೂ ಧರ್ಮದಿಂದ ಸ್ಥಾಪಿತವಾದ ಭೂಮಿಯಾಗಿದೆ ಎಂದಿದ್ದಾರೆ. ನಮ್ಮ ಭಾರತ ದೇಶ ಉತ್ತಮವಾಗಿರಬೇಕಾದ್ರೆ ನಾಡಿನ ಜನ ಸಂಸ್ಕಾರವಂತರಾಗಬೇಕು ಅಂದಾಗ ಮಾತ್ರ ದೇಶ, ನಾಡು, ದೇಶದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಹಿಂದೂ ದೇವತೆಗಳ ಬಗ್ಗೆ ಯಾರಾದರೂ ವಿರೋಧ ಮಾಡಿದಲ್ಲಿ ಹಿಂದೂ ಧರ್ಮ ಜಾಗೃತರಾಗಬೇಕು. ಮಕ್ಕಳನ್ನ ಹಾಗೂ ಮಹಿಳೆಯರನ್ನ ದೇವರೆಂದು ಪೂಜಿಸುವ ಧರ್ಮ ಯಾವುದಾದ್ರೂ ಇದ್ರೆ ಅದು ಹಿಂದೂ ಧರ್ಮ ಎಂದಿದ್ದಾರೆ. ಇಲ್ಲಿ ನಾವೆಲ್ಲರೂ ಕೂಡ ಹಿಂದೂ, ನಾವೆಲ್ಲ ಒಂದು ಎನ್ನುವ ವೇದೋಕ್ತಿಯೊಂದಿಗೆ ಬದುಕು ಸಾಗಿಸಬೇಕು ಅಂತ ಜನತೆಗೆ ಕರೆ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕುಮಾರಿ ಹುಲಿಗೆಮ್ಮ ಹುರಕಣ್ಣವರು ವಹಿಸಿದ್ರು. ಈ ಸಂದರ್ಭದಲ್ಲಿ ಬಸವರಾಜ್ ಎಂ ಹಳ್ಳಿ,
ಈ ಸಂದರ್ಭದಲ್ಲಿ ಬಸವರಾಜ್ ಎಂ ಹಳ್ಳಿ, ನವೀನ್ ಕುಮಾರ್ ಗುಳಗಣ್ಣವರ್, ಬಸಲಿಂಗಪ್ಪ ಭೂತೆ, ಅಂತಪ್ಪ ಹುರಳಿ, ಮುತ್ತಯ್ಯ ಕಳ್ಳಿಮಠ, ಅಂದಾನಪ್ಪ ಅಂಗಡಿ, ಸಿದ್ದಪ್ಪ ಸಜ್ಜನ, ಸೋಮಶೇಖರ್ ಪಾಟೀಲ್, ವಿರೂಪಾಕ್ಷಪ್ಪ ಹುರುಳಿ, ಸೋಮಣ್ಣ ಬಡಗೇರ, ಶ್ರೀಕಾಂತ್ ಪೂಜಾರ್, ಗವಿಸಿದ್ದಪ್ಪ ಮುದ್ದಾಬಳ್ಳಿ, ಅಮರೇಶ್ ಹಿರೇಮನಿ, ಮಹೇಶ್ ಹಿರೇಮನಿ, ದೇವಪ್ಪ ಹರಿಜನ, ನಾಗರಾಜ್ ವೆಂಕಟಾಪುರ, ಪ್ರಭುರಾಜ್ ಹಳ್ಳಿ, ಮಹಂತೇಶ್ ಗೋದಿ, ಅನಂತ ಗುಳಗಣ್ಣನವರ್, ಗವಿಸಿದ್ದಪ್ಪ ಗುಳಗಣ್ಣವರ್, ಲಕ್ಷ್ಮಣ ಕೂರಿ, ಲಕ್ಷ್ಮಣ ಕಾಳಿ, ರಾಜಶೇಖರ್ ಹೊಂಬಳ, ಪ್ರವೀಣ್ ಗುಳಗಣ್ಣವರ್, ಸಂಜೀವಪ್ಪ ಸಂಗಟಿ, ಶರಣಪ್ಪ ಹೊಸ ಭಾವಿ ಸೇರಿ ನೂರಾರು ಯುವಕರು, ಮಹಿಳೆಯರು ಉಪಸ್ಥಿತರಿದ್ದರು. ಪಂಜಯ್ಯ ಹಿರೇಮಠ್, ಕೊಪ್ಪಳ, ರಾಷ್ಟ್ರಕ್ರಾಂತಿ ನ್ಯೂಸ್.